ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಚಾನಲ್. ಸೊ ಇವತ್ತೇನು ಸ್ಪೆಷಲ್ ಅಂತ ನೋಡ್ತಾ ಇದ್ದೀರಾ? ವಿಡಿಯೋ ಫುಲ್ ನೋಡಿ, ಆವಾಗಲೇ ಗೊತ್ತಾಗುತ್ತೆ ಇವತ್ತೇನೇನು ಸ್ಪೆಷಲ್ ಇದೆ ಅಂತ. ಓಕೆನಾ? ಸೊ ಮಾರ್ನಿಂಗ್ ಇದ್ದು ಫ್ರೆಶ್ ಅಪ್ ಆಗಿ ಒಂದು ಡಿಟಾಕ್ಸ್ ಡ್ರಿಂಕ್ಸ್ ತೊಗೊಂಡೆ, ಕುಡಿದೆ. ಸೊ ವೆಯ್ಟ್ ಲಾಸ್ ಆಗಬೇಕು ಅಂತ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಸೊ ಅವ್ರು ಕಮೆಂಟ್ಸ್ ಮಾಡಿ. ಸೊ ನಾನು 58 kg ಇಂದ 47 kg ಹೇಗೆ ಇಳಿಸ್ಕೊಂಡೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಓಕೆನಾ? ಸೊ ನಾನೇನು ಯಾವ ಊಟ ತಿಂಡಿ ಏನೂ ಬಿಟ್ಟಿಲ್ಲ, ಹಾಗೇ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಓಕೆನಾ? ಸೊ ಇದು ಹೇಗೆ ಮಾಡ್ಕೊಂಡೆ ಅಂತ ಹೇಳಿದರೆ, ಸೊ ಧನಿಯಾನ ನೀರಲ್ಲಿ ಚೆನ್ನಾಗಿ ಹಾಕಿ ಕುದಿಸ್ಬಿಟ್ಟು ಒಂದು 5 ನಿಮಿಷ ಆದಮೇಲೆ ಹಾರಾಕ್ಬಿಟ್ಟು ಸೋದಿಸ್ಕೊಂಡು ಕುಡ್ದಿದ್ದೀನಿ ಅಷ್ಟೇ. ಸೊ ಇನ್ನು ಆಲ್ರೆಡಿ 10:30 ಟೈಮ್ ಆಗಿತ್ತು. ಇನ್ನೇನು ಪಪಾಯ ಕಟ್ ಮಾಡ್ಕೊಂಡು ನಾನು ಮತ್ತು ಪಾಪ ಇಬ್ಬರು ಪಪಾಯ ತಿಂದು. ಸೊ ಅವರೆಕಾಯಿ ತೊಗೊಂಬಂದಿದ್ದು, ಅವರೆಕಾಯಿ ಎಲ್ಲ ನೀಟಾಗಿ ಕಾಳೆಲ್ಲ ಕಾಳು ಸುರಿಯೋ ಅಷ್ಟರಲ್ಲಿ ಟೈಮ್ ಸಾಕಾಗೇ ಹೋಗಲ್ಲ. ಯಾಕಪ್ಪ ತಂದು ಅನ್ನಿಸ್ಬಿಡುತ್ತೆ. ಅದನ್ನೇ ನೆನೆ ಹಾಕಿದ್ರಂತೂ ಮುದ್ದೆ ಹೋಯ್ತು ಟೈಮ್, ಅವತ್ತೆಲ್ಲ ಫುಲ್ ಅದೇ ಆಗಿರುತ್ತಲ್ವ. ಸೊ ಇನ್ನು ಇವತ್ತು ಪರಪ್ರೊಟ್ಟಿ ಮಾಡೋಣ ಅಂತೇಳಿ ಚಿಳ್ಕೊರೆಕಾಳು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಸೊ ಹೇಗೆ ಚಿಳ್ಕೊರೆಕಾಳು ಸಾಂಬಾರು ಮಾಡೋದು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಾನು ಹಾಗೆ ಸಿಂಪಲಾಗಿ ಸಾಂಬಾರು ಮಾಡಿ ಲಾಸ್ಟ್ ವೀಡಿಯೋದಲ್ಲೇ ಚಿಳ್ಕೊರೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ಹಾಕಿದ್ದೆ. ಸೊ ಹಾಗಾಗಿ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿಲ್ಲ, ಸುಮ್ಮನೆ ಹಾಗೆ ಪಿಕ್ಚರ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಅದಕ್ಕೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕಿದೆ. ಇದಕ್ಕೆ ಬದನೆಕಾಯಿ ಆಲೂಗಡ್ಡೆ ಏನೂ ಹಾಕೋದು ಬೇಡ, ಏಕೆಂದರೆ ಪರಪ್ರೊಟ್ಟಿ ಅಲ್ವಾ. ಸೊ ಅದು ಏನೂ ಇರಬಾರ್ದು, ಹಾಗೇನೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಕಾಂಬಿನೇಷನ್ ಬಂದು ನಾವು ರಾಗಿ ರೊಟ್ಟಿ ಮತ್ತು ಹುಚ್ಚಲ್ ಪುಡಿ ಕಾಯಿ ಹಾಲು ಅಂತ ಮಾಡ್ತೀವಿ. ಸೊ ಸೂಪರಾಗಿರುತ್ತೆ. ಟೇಸ್ಟ್ ಮಾತ್ರ ಹೇಗಿರುತ್ತೆ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ನೀವೇ ಇನ್ನೊಂದು ಟೈಮ್ ಹೇಳ್ತೀರ ತುಂಬ ಚೆನ್ನಾಗಾಗಿತ್ತು ಅಂತೇಳಿ. ಸೊ ಇದನ್ನು ನಮ್ಮ ಅಜ್ಜಿ ಮನೆ ಕಡೆ ತುಂಬ ಮಾಡ್ತಾಯಿದ್ವಿ. ಇಲ್ಲಿ ಬಂದ್ಮೇಲೆ ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ಬಟ್ ಪರವಾಗಿಲ್ಲ, ಇದು ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ. ಸೊ ಏನಾದರೂ ಬೇಕು ರೆಸಿಪಿ ಅಂದರೆ ಹೇಳಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಬೇಕಾದ್ರೆ ಫುಲ್ ಡೀಟೇಲ್ಸ್ ಆಗಿಯೇ ಹೇಳ್ಕೊಡ್ತೀನಿ. ಓಕೆನಾ? ಸೊ ವೆಯ್ಟ್ ಲಾಸ್ ಅಂತ ಹೇಳ್ತಾ ಇದೆ ಅಲ್ವಾ. ಸೊ ವೆಯ್ಟ್ ಲಾಸ್ಗೇನು ಊಟ ತಿಂಡಿ ಏನೂ ಬಿಡಬೇಕು ಅಂತಿದ್ದಿಲ್ಲ. 3 ಟೈಮ್ ಊಟ ತಿಂಡಿ ತಿಂದ್ಕೊಂಡು ವೆಯ್ಟ್ ಲಾಸ್ ಮಾಡ್ಬೋದು. ಸೊ ನಾನು ಹಾಗೇ ವೆಯ್ಟ್ ಲಾಸ್ ಮಾಡಿದ್ದು. ಊಟನೂ ಬಿಡಲಿಲ್ಲ, ತಿಂಡಿನೂ ಬಿಡಲಿಲ್ಲ, ಏನೂ ಬಿಡಲಿಲ್ಲ. ಬಟ್ ಏನೇ ತೊಗೊಂಡ್ರು ಲಿಮಿಟಾಗಿ ತೊಗೋಬೇಕು ಅಂತಾರಲ್ವ. ಸೊ ನಾನು ಹಾಗೆ ಲಿಮಿಟಾಗಿ ತಿಂಡಿ, ಊಟ ತಿಂಡಿ, ಕಾಫಿ ಟೀನೂ ಸಹಿತ ಬಿಟ್ಟಿಲ್ಲ. ಬೇಕಾದ್ರೆ ನನ್ನ ವ್ಲಾಗ್ ನೋಡ್ಕೊಂಡ್ಬಂದು ನಾನು ದಿನಕ್ಕೆ 1 ಟೈಮ್ 2 ಟೈಮ್ ಕಾಫಿ ಟೀ ಕುಡಿತಾನೆ ಇರ್ತೀನಿ. ಸೊ ನೀವು ಟ್ರೈ ಮಾಡ್ತೀನಿ ಅಂದರೆ ಹೇಳಿ, ಬೇಕಾದರೆ ನೆಕ್ಸ್ಟ್ ವ್ಲಾಗಿಂದ ಬೇಕಾದ್ರೆ. ಸೊ ನೆಕ್ಸ್ಟ್ ವೀಡಿಯೋದಿಂದ ನಾನು ಕ್ಲಿಪ್ ಆ್ಯಡ್ ಮಾಡ್ತೀನಿ. ಇಲ್ಲ ನಿಮಗೆ ಅದೇ ಥರ ಫುಲ್ ವೀಡಿಯೋ ಬೇಕಂದರೆ ಅದೇ ಥರ ವೀಡಿಯೋನೂ ಮಾಡ್ತೀನಿ. ಓಕೆನಾ? ಸೊ ರೊಟ್ಟಿ ಮತ್ತು ಹುಚ್ಚಳ ಪುಡಿ ಎಲ್ಲ ತುಂಬ ಚೆನ್ನಾಗಿ ರೆಡಿ ಆಯಿತು. ಸೊ ಇವಾಗ ಬ್ಯಾಟಿಂಗ್ ಮಾಡೋದು ಒಂದೇ ಬಾಕಿ ಇರೋದು. ಸೊ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆನಾ? ಸೊ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನನ್ನ ಮದ್ದಿಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋಣ ಅಂತೇಳಿ ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋಣ. ಅಲ್ಲೇ ಒಂದು ವಾರದಿಂದ ಅವಳಿಗೆ ಎಣ್ಣೆನೇ ಹಚ್ಚಿರಲಿಲ್ಲ. ಜ್ವರ ಇತ್ತು ಅಂತೇಳಿ ತಲೆಗೂ ಸ್ನಾನ ಮಾಡಿಸಿಲ್ಲ, ಬರೀ ಡೈಲಿ ಮೈ ತೊಳೆಯೋದೇ ಆಗ್ತಾಯಿತ್ತು. ಇವತ್ತು ಕೈ ಕಾಲಿಗೆ ತಲೆಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಚಿ 1 ಅವರ್ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ, ಹೆಂಗಾದರೂ ಆಟ ಆಡ್ಕೊತ. ಅವಳು ಚೆನ್ನಾಗಿ ಆಟ ಆದಮೇಲೆ ನೀಟಾಗಿ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ದೆ. ಸೊ ಸಂಜೆ ಆಯ್ತಲ್ಲ, ಟೀ ಟೈಮಲ್ಲಿ 1 ಕಪ್ ಟೀ ಕುಡ್ದು ಪುರಿ ಖಾರ ತಿಂದಿಲ್ಲ ಅಂದರೆ ಅವತ್ತು ಫುಲ್ ಡೇ ಕಂಪ್ಲೀಟೇ ಆಗಲ್ಲ. ಓಕೆ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.